ಇವತ್ತಿನ ಸೂಪರ್ ಮ್ಯಾಚ್ ಇದೆ ಅಂತಲೇ ಹೇಳಬೇಕು. ಆ ಥರ ಇದೆ ಬ್ಯಾಟಲ್. SRH ವರ್ಸಸ್ LSG. ಹೌದು, ಒಂದು ಕಡೆ ಗೆದ್ದು ಬರ್ತಾ ಇರೋ ಸನ್ರೈಸರ್ಸ್ ಹೈದರಾಬಾದ್, ಇನ್ನೊಂದು ಕಡೆ ಸೋತು ಬರ್ತಾ ಇರೋ LSG. ಸೊ ಎರಡೂ ತಂಡಗಳ ಏನು ಚೇಂಜಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹೌದು, ಅಭಿಷೇಕ್ ಶರ್ಮಾ ಅವರು ಫಾರ್ಮ್ಗೆ ಬಂದರೆ LSGಯ ಬ್ಯಾಟಿಂಗ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತಲೇ ಹೇಳಬೇಕು. ಆವಾಗ ರನ್ ಕಲೆ ಹಾಕಬಹುದು. ಇನ್ನು ಟ್ರಾವಿಸ್ ಹೆಡ್ ತಮ್ಮ ಅದೇ ಫಾರ್ಮನ್ನು ಕಂಟಿನ್ಯೂ ಮಾಡಿದರೆ LSGಗೆ ಬೇಗನೆ ಮಣ್ಣು ಮುಕ್ಕಿಸಬಹುದು. ಇನ್ನು ಇಶಾನ್ ಕಿಶನ್ ತಮ್ಮ ಎಲ್ಲಿ ಸೆಂಚುರಿನ ಹೊಡೆದು ಬಿಟ್ಟಿದ್ರೋ ಅಲ್ಲಿಂದನೇ ಕಂಟಿನ್ಯೂ ಮಾಡಿದ್ರೆ LSG ತಂಡಕ್ಕೆ ತುಂಬಾ ಆಘಾತ ಸಿಗುತ್ತೆ ಅಂತಲೇ ಹೇಳಬೇಕು. ಟ್ರಾವಿಸ್ ಹೆಡ್ ಹಾಗೂ ಅಭಿಷೇಕ್ ಶರ್ಮಾದ ಜಾಯ್ನ್ ಆಗಿರುವ ಇಶಾನ್ ಕಿಶನ್ ಅವರು ಅವರಂತೆಯೇ ಬ್ಯಾಟಿಂಗ್ ಮಾಡಬೇಕು. ಟ್ರಾವಿಸ್ ಹೆಡ್ ಕೂಡ ಅತ್ಯದ್ಭುತ ರನ್ಗಳನ್ನು ಸೆಂಚುರಿ ಮೂಲಕ ಕಲೆ ಹಾಕಬೇಕು. ಇನ್ನು ಅಭಿಷೇಕ್ ಶರ್ಮಾ ಕೂಡ ಇವರು ಕೂಡ 70-80 ರನ್ ಹೊಡೆದರೆ LSGಯ ಸ್ಕೋರ್ ತುಂಬಾ ಹೆಚ್ಚಾಗುತ್ತೆ. ಇನ್ನು ಬೌಲಿಂಗ್ ವಿಚಾರದಲ್ಲಿ ಕ್ಯಾಪ್ಟನ್ ಆದಂತಹ ಪ್ಯಾಟ್ ಕಮಿನ್ಸ್ ಅವರು ತಮ್ಮ ಬೌಲಿಂಗ್ ಲಯವನ್ನು ಕಳೆದುಕೊಳ್ಳಬಾರದು. ಕಳೆದ ಮ್ಯಾಚಲ್ಲಿ ತುಂಬಾ ರನ್ ಲೀಡ್ ಮಾಡಿದರೂ ವಿಕೆಟ್ ಪಡೆಯದೆ. ಈ ಮ್ಯಾಚ್ನಲ್ಲಿ ವಿಕೆಟ್ ಪಡೆಯಲೇಬೇಕಾಗಿದೆ. ಇನ್ನು LSGಗೆ ಬರೋದಾದರೆ ಮಿಚೆಲ್ ಮಾರ್ಷ್ಗೆ ಆ್ಯಡನ್ ಮಾರ್ಕ್ರಮ್ ಸಾಥ್ ಕೊಟ್ಟರೆ ಓಪನಿಂಗ್ ಪೇರ್ ತುಂಬಾ ಚೆನ್ನಾಗಿ ಮೂಡಿಬರುತ್ತೆ. ಇನ್ನು ನಾಯಕ ರಿಷಬ್ ಪಂತ್ ತಮ್ಮ ಬ್ಯಾಟಿಂಗ್ನಲ್ಲಿ ಫಾರ್ಮ್ಗೆ ಬರಲೇಬೇಕು. ಈ ಬಾರಿ ಅರ್ಧಶತಕ ಗಳಿಸಲೇಬೇಕು. ಹಾಗೆ ಅವರ ಕ್ಯಾಪ್ಟನ್ಸಿಯಲ್ಲಿ ಸ್ವಲ್ಪನಾದರೂ ಇಂಪ್ರೂವ್ಮೆಂಟ್ ತಂದರೆ LSGಯ ಪ್ಲೇಯರ್ಸ್ಗಳೊಂದಿಗೆ ಕೋಆರ್ಡಿನೇಟ್ ಚೆನ್ನಾಗಿಯೇ ಇರಬೇಕು. ಇನ್ನು LSGಯ ಬೌಲಿಂಗ್ಗೆ ಬಂದರೆ ಆಕಾಶ್ ದೀಪ್ಗೆ ಪ್ಲೇಯಿಂಗ್ 11ನಲ್ಲಿ ಆಡೋಕ್ಕೆ ಚಾನ್ಸ್ ಸಿಗಬೇಕು. ಒಬ್ಬ ಅದ್ಭುತ ಬೌಲರ್ ಅಂತಲೇ ಹೇಳಬೇಕು. ಇಲ್ಲ ಅಂತಂದರೆ ಇನ್ನೊಬ್ಬ ಬೌಲರ್ ಆದಂತಹ ರಾಜವರ್ಧನ್ ಹಂಗ್ರೇಕರ್ಗೆ ಚಾನ್ಸ್ ಸಿಕ್ಕರೆ LSGಯ ಬೌಲಿಂಗ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಈ ಎರಡು ತಂಡಗಳಲ್ಲಿ ಗೆಲ್ಲುವ ತಂಡ ಯಾವುದು ಎಂದು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ. LSGಗೆ ಕಂಪೇರ್ ಮಾಡಿದ್ರೆ SRH ಸ್ವಲ್ಪ ಟಾಪಲ್ಲಿ ಇದ್ದಾರೆ ಅಂತಲೇ ಹೇಳಬೇಕು. LSG ತಮ್ಮ ಸ್ಟ್ರಾಂಗ್ನ ತುಂಬಾ ಇಂಪ್ರೂವ್ ಮಾಡಿಕೊಳ್ಬೇಕಾಗಿದೆ.